ಇವತ್ತ ಬೆಳಗ್ಗೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಮಹಿಳಾ PU ಕಾಲೇಜ್ ಗೌರ್ಮೆಂಟ್ ಕಾಲೇಜಿನಲ್ಲಿ ಒಂದು ಕಟ್ಟಡ ಏನು ಕಟ್ಟಡ ಕುಸುಕೇನು ಬಿದ್ದಿದೆ. ಆ ಕ್ಲಾಸ್ ರೂಮ್ನಲ್ಲಿ ಇವತ್ತು ಭಾಳಷ್ಟು PU ಫಸ್ಟ್ ಇಯರ್ ಹುಡುಗಿಯರು ಕ್ಲಾಸ್ ನಡೀತಾ ಇತ್ತು. ಅದು ಮ್ಯಾಲಿಂದು ಛತ್ತೇನು ಬಿದ್ದ ಮೇಲೆ ಅದು ದೇವರೇ ಅವ್ರಿಗೆ ಕಾಪಾಡಿದ್ದಾನ ಅಂತ ಹೇಳಬೇಕು. ಯಾಕಂದರೆ ಈಗ ತಾನೇ ನಾನು ಇಲ್ಲಿ ಜಿಮ್ಸ್ ಹಾಸ್ಪಿಟಲಿಗೆ ಟ್ರಾಮಾ ಕೇರಿಗೆ ನಾನು ಬಂದಿದ್ದೀನಿ. ಅವ್ರ ಕುಟುಂಬದವ್ರ ಜೊತೆ ಮತ್ತು ಆ ಕಾಲೇಜ್ ಪ್ರಿನ್ಸಿಪಲ್ ಅವ್ರ ಜೊತೆ ಮತ್ತು ಗಾಯ ಆದಂಥ ಸ್ಟೂಡೆಂಟ್ಸಿಗೆ ನಾನು ಮಾತಾಡಿಸಿದೆ. ಪಾಪ ಅವರು ಕಣ್ಣೀರು ಆಗ್ತಾಯಿದ್ರು. ಒಂದು ಮಗುದು ಸ್ಪೈನ್ ಮೇಲೆ ಇಂಜೂರ್ಡ್ ಆಗಿದೆ, ಕೈ ಮೇಲೆ ಒಬ್ಬರಿಗೆ ಇಂಜೂರ್ಡ್ ಆಗಿದೆ, ತಲೆಗೆ ಒಬ್ಬರಿಗೆ ಗಾಯ ಆಗಿದೆ. ಇದು 2010ನಲ್ಲಿ ಕಟ್ಟಡ ಆಗಿದೆ ಅಂತ ಪ್ರಿನ್ಸಿಪಲ್ ಅವರು ಹೇಳ್ತಾಯಿದ್ರು. ಈಗ ತಾನೇ ಇದು ಕಟ್ಟಡ ಕರೆಕ್ಟ್ ರೀತಿಯಲ್ಲಿ ಆಗಿಲ್ಲ ಅಂತ ಪ್ರಿನ್ಸಿಪಲ್ ಮತ್ತು ಕಾಲೇಜ್ ಸ್ಟಾಫ್ ಎಲ್ಲ ಭಾಳಷ್ಟು ಸಲ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ರು. ಸ್ವಲ್ಪ ಇದು ಕಟ್ಟಡ ಕರೆಕ್ಟ್ ಆಗಿಲ್ಲ, ಇದ್ರ ಮೇಲೆ ಸ್ವಲ್ಪ ಕ್ರಮ ತಗೊಂಡು ಸ್ವಲ್ಪ ಬದಲಾವಣೆ ಮಾಡಿರಿ ಒಳ್ಳೆ ರೀತಿಯಲ್ಲಿ. ಯಾಕಂದರೆ ನಾಳೆ ಎಲ್ಲ ಸ್ಟೂಡೆಂಟ್ ಅರ್ಧ ಕೂಡ್ತಾರೆ, ನಾಳೆ ಅವರಿಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ಸ್ ಆಗಬೇಡ್ದಂತ ಕಾಲೇಜ್ ಸ್ಟಾಫ್ ಮತ್ತು ಪ್ರಿನ್ಸಿಪಲ್ ಅವರು ಹಲವಾರು ಸಲ ಹೈಯರ್ ಅಥಾರಿಟಿಗೆ ಭೇಟಿ ಆಗಿದ ಮೇಲೆ ಯಾವುದು ರೆಸ್ಪಾನ್ಸ್ ಅಲ್ಲಿಂದ ಬಂದಿಲ್ಲ ಅಂತ ನಾನು ಸೋಷಿಯಲ್ ಮೀಡಿಯಾನಲ್ಲಿ ದಕ್ಷಿಣ ಮತಕ್ಷೇತ್ರದ ಶಾಸಕರು, ಈ ಕಾಲೇಜು ನಮ್ಮ ದಕ್ಷಿಣ ಮತಕ್ಷೇತ್ರದಾಗೆ ಬರ್ತದೆ. ಇವತ್ತು ದಕ್ಷಿಣ ಮತಕ್ಷೇತ್ರದ ಶಾಸಕರು ಬಂದು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. 2016ನಲ್ಲಿ ಪ್ರಾಪರ್ ರೀತಿಯಲ್ಲೇ ಇದು ಕಟ್ಟಡ ಆಗಿಲ್ಲ ಅಂತ ಶಾಸಕರು ಹೇಳಿಕೆ ಕೊಡ್ತಾರೆ. ಇವತ್ತು ಆ ಕುಟುಂಬದವರಿಗೆ ಯಾವ ರೀತಿಯಲ್ಲಿ ಪರಿಹಾರ ಘೋಷಣೆ ಮಾಡಿಲ್ಲ ಶಾಸಕರು. ಇವತ್ತು ಕಾಂಟ್ರಾಕ್ಟರ್ ಯಾರು ಕಟ್ಟಡ ಮಾಡಿದ್ದಾರೆ ಅವನು ಬ್ಲ್ಯಾಕ್ ಲಿಸ್ಟ್ದಾಗ ಹಾಕ್ರಿ, ಅದು ಹಾಕ್ರಿ ಅಂತ ಕತಿ ಹೇಳಿ ಹೋಗಿದ್ದಾರೆ. ಇವತ್ತು ನಾನು ಶಾಸಕ ಇದ್ದರೆ ಇವತ್ತು ಇಮಿಡಿಯೇಟ್ ಪರಿಹಾರ ರಿಲೀಸ್ ಮಾಡ್ತಿದ್ದ ಬಡ ಕುಟುಂಬದ ಮಕ್ಕಳಿಗೆ. ಇವತ್ತು ಏನಾಗಿದೆ ಅಂದರೆ 2016ದಾಗೂ ಇವ್ರದೇ ಸರ್ಕಾರ, ಈಗ ಇದ್ದಿದ್ದೂ ಇವ್ರದೇ ಸರ್ಕಾರ. ಖಾಲಿ ಇವು PU ಕಾಲೇಜ್ಗಳು, ಅಕಾಡೆಮಿಗಳು ಇವೇ ಬೀಳ್ತಾ ಇದೆ. ಯಾಕೆ ಬೀಳ್ತಾ ಇದೆ ಅಂದರೆ ಪರ್ಸೆಂಟೇಜ್ ಹೆಚ್ಚಿಗೆ ಆಗಿಬಿಟ್ಟಿದೆ. ಪರ್ಸೆಂಟೇಜ್ ಹೆಚ್ಚಿಗಾಗಿ ಕ್ವಾಲಿಟಿ ಕೆಲಸ ಸಿಗ್ತಾ ಇಲ್ಲ. ಎಲ್ಲ ಕಟ್ಟಡ ಏನಾದರೆ ಬೇಗಾಗಿ ಇಮಿಡಿಯೇಟ್ ಮುರಿದಾಗಿ ಛತ್ತು ಬೀಳ್ತಾ ಇದೆ, ಕೆಲವು ಕಡೆ ಏನೇನೋ ಆಗಿದೆ. ಅದಕ್ಕೆ ಇವತ್ತು ನಾನು ತಮ್ಮ ಮಾಧ್ಯಮ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ನಾನು DC ಸಾಹೇಬ್ರಿಗಾಗಲಿ, ಇಲ್ಲಿದ್ದಂಥ ಉಸ್ತುವಾರಿ ಮಂತ್ರಿಗಳು ಆಗಲಿ, ಈ ಗೌರ್ಮೆಂಟ್ ಕಾಲೇಜಸ್ ಕಲಬುರಗಿ ಸಿಟಿನಲ್ಲಿದ್ದು ನಾನು ಹೇಳ್ತಾ ಇಲ್ಲ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ ಪರಿಸ್ಥಿತಿಗಳು ಪೂರಾ ಇಷ್ಟು ಹೊಲ್ಸಾಗ್ಬಿಟ್ಟಿದೆ ಅಂದರೆ ಅಲ್ಲಿ ಜನ